ಸಿರಾ ಎಪಿಎಂಸಿ ಮಾರುಕಟ್ಟೆಗೆ ಹುಣಸೆ ಹಣ್ಣು ಪ್ರವಾಹ ಶುರುವಾಗಿದೆ. ಹೆಚ್ಚು ಸರಬರಾಜಿನಿಂದ ಹುಣಸೆ ಹಣ್ಣಿನ ಬೆಲೆ ಭಾರೀ ಕುಸಿತ ಕಂಡಿದೆ. ತುಮಕೂರಿನ ಎಪಿಎಂಸಿ ಮಾರುಕಟ್ಟೆಯಲ್ಲಿ ರೈತರಿಗೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆತಂಕ ಶುರುವಾಗ್ಬಿಟ್ಟಿದೆ. ಕ್ವಿಂಟಲ್ಗೆ 25,000 ಇದ್ದ ಬೆಲೆ ಈಗ 15,000ಕ್ಕೆ ಇಳಕೆ ಕಂಡಿದೆ. ಅಂದರೆ ಸುಮಾರು 10,000 ಇಳಿದಿದೆ. ಮಧ್ಯಮ ಗುಣಮಟ್ಟದ ಹುಣಸೆ 8ರಿಂದ 10,000ಕ್ಕೆ ಕುಸಿತ ಕಂಡಿರತಕ್ಕಂಥದ್ದು. ಇನ್ನು ಗೋಟು ಹುಣಸೆ ಕೇವಲ 2ರಿಂದ 3,000ಕ್ಕೆ ಮಾರಾಟ ಆಗ್ತಾ ಇದೆ. 30 ಕೆಜಿಗೆ 1 ಕೆಜಿ ಹೆಚ್ಚುವರಿ ಬದಲು 10 ಕೆಜಿಗೆ 1 ಕೆಜಿ ಕಟ್ ಮಾಡಿರತಕ್ಕಂಥ ಒಂದು ಆರೋಪ ಇದೀಗ ಕೇಳಿಬಂದಿರತಕ್ಕಂಥದ್ದು. ಕೂಲಿ ಕಾರ್ಮಿಕರ ಕೊರತೆ ರೈತರಿಗೆ ಇದೀಗ ಮತ್ತೊಂದು ಸಂಕಷ್ಟ ತಂದೊಡ್ಡಿದೆ. ಬೆಲೆ ಕುಸಿತದಿಂದ ನಷ್ಟ ಅನುಭವಿಸ್ತಿದ್ದಾರೆ ರೈತರು. ಸರ್ಕಾರದಿಂದ ಬೆಂಬಲ ಬೆಲೆಗೆ ಈಗ ರೈತರೆಲ್ಲ ಸೇರಿಕೊಂಡು ಒತ್ತಾಯ ಮಾಡ್ತಾ ಇದ್ದಾರೆ. ಮಾರುಕಟ್ಟೆಯ ಎಪಿಎಂಸಿ ಯಾರ್ಡ್ನ ಒಂದು ದೃಶ್ಯವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ, ನೋಡಬಹುದು. ಈಗ ರೈತರು ಹುಣಸೆ ಹಣ್ಣು ಬೆಳೆದಿರ್ತಕ್ಕಂಥ ರೈತರು ಈಗ ಆತಂಕ ಪಡುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ದಿಢೀರಂತ 25,000 ಇದ್ದಂಥ ಹುಣಸೆ ಹಣ್ಣು ಈಗ 10,000 ಕಡಿಮೆ ಆಗಿರತಕ್ಕಂಥದ್ದು. 15,000ಕ್ಕೆ ಈಗ ಮಾರಾಟ ಆಗ್ತಿದೆ. ನಮಸ್ಕಾರ, ನಾನು ಅನುರಾಧ, ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಶಿರಾ ಸೆಕ್ರೆಟರಿ. ನಾನು ನಮಗೆ ಈಗ ಹುಣಸೆ ಹಣ್ಣಿನ ಸೀಸನ್ ನಡೀತಾ ಇದೆ. ಈಗ 3 ತಿಂಗಳಿಂದ ಹುಣಸೆ ಹಣ್ಣು ಸೀಸನ್ನು ಸ್ಟಾರ್ಟ್ ಆಗಿದೆ. ಕಳೆದ ಜನವರಿ 2nd ವೀಕ್ ಆದಮೇಲೆ ಅರೈವಲ್ಸು ಸ್ಟಾರ್ಟ್ ಆಯಿತು. ನಮಗೆ ಇಲ್ಲಿ ಮುಖ್ಯವಾಗಿ 3 ಥರದ ಹುಣಸೆ ಹಣ್ಣು ಬರುತ್ತೆ ನಮಗೆ. ಒಂದು ಬೋಟು, ಒಂದು ಕರ್ಪುಳಿ, ಇನ್ನೊಂದು ಫ್ಲವರ್ ಅಂತ. ಹಾಗೆ ಇದರಲ್ಲಿ ರೇಟ್ಸ್ ಬಂದು ನಮಗೆ ವೇರಿಯೇಷನ್ ಆಗ್ತಾ ಇರುತ್ತೆ ಪ್ರತಿ ತಿಂಗಳಿಂದನೂ ತಿಂಗಳಿಗೆ. ಈಗ ಜನವರಿಯಲ್ಲಿ ನಮಗೆ ಎಲ್ಲನೂ ಫ್ಲವರ್ ಬಂದು 14,000 ಸ್ಟಾರ್ಟಿಂಗ್ ಇತ್ತು. ಈಗ ಬಂದು 8ರಿಂದ 9,000 ಆಗಿದೆ. ಆದರೆ ಏನಂದರೆ ಇದರಲ್ಲಿ ವ್ಯತ್ಯಾಸ, ನಮಗೆ ಅರೈವಲ್ಸ್ ಉತ್ಪಾದನೆ ಇದು ಜಾಸ್ತಿ ಆಗಿದೆ. ಅರೈವಲ್ಸ್ ಜಾಸ್ತಿ ಬಂದಿದೆ, ಹಾಗಾಗಿ ರೇಟು ಸ್ವಲ್ಪ ಕಡಿಮೆ ಆಗಿದೆ. ಆದರೆ ಕಳೆದ ವರ್ಷ ಇದರಲ್ಲಿ ಉತ್ಪಾದನೆ ತುಂಬ ಕಡಿಮೆ ಇತ್ತು, ರೇಟ್ ಚೆನ್ನಾಗಿತ್ತು. ಅದೇ ರೀತಿ ಬೋಟು ಅಷ್ಟೇ, ಜನವರಿಯಲ್ಲಿ 4,000 ಇತ್ತು, ಈಗೊಂದು 3,000 ಇದೆ. ಕಪ್ಪುಳಿ ಬಂದು ಜನವರಿಯಲ್ಲಿ ಒಂದು 25,000ದಿಂದ ಇತ್ತು, ಈಗ 15ರಿಂದ 16,000ಕ್ಕೆ ಹೋಗ್ತದೆ. ನಮಗೆ ತುಂಬ ಸಂತೋಷ. ಆದರೆ ಅರೈವಲ್ಸ್ ಜಾಸ್ತಿ ಬಂದಿದೆ ಈ ವರ್ಷ. ರೈತರು ಬೆಳೆದಿರೋ ಎಲ್ಲ ಉತ್ಪಾದನೆಯಲ್ಲಿ ಎಲ್ಲ. ನಮ್ಮದು ಮಧುಗಿರಿ ತಾಲೂಕು ದೊಡ್ಡೇರಿ ಹೋಬಳಿ ಕನಪನಹಳ್ಳಿ ಗ್ರಾಮ, ಬಡವಳ್ಳಿ ಗ್ರಾಮ ಪಂಚಾಯಿತಿ. ನಾವು ಸಿರಾಕ್ಕೆ ಎಪಿಎಂಸಿ ಯಾರ್ಡ್ಗೆ ವಾರ ನಾವು ಹುಣಸೆ ಹಣ್ಣು ತೊಗೊಂಬರ್ತೀವಿ, ಕಡಲೆಕಾಯಿ, ರಾಗಿ ಎಲ್ಲ ತೊಗೊಬರ್ತೀವಿ. ಹುಣಸೆ ಹಣ್ಣೆಲ್ಲ ತೊಗೊಂಬಂದು ಇವತ್ತೂ ಕೂಡ ನಾವು ಹುಣಸೆ ಹಣ್ಣು ತೊಗೊಂಬಂದಿದ್ವಿ. ನಮಗೆ ರೈತರಿಗೆ ಒಳ್ಳೆ ರೀತಿ ಒಳಗೆ ನಮಗೆ ರೇಟ್ಗಳು ದರ ಸಿಗ್ತಾ ಇಲ್ಲ. ಅದರಿಂದ ದಯವಿಟ್ಟು ನೀವು ಸರ್ಕಾರದ ಗಮನಕ್ಕೆ ತಗೊಂಡು ನಮಗೆ ರೈತರಿಗೆ ಒಳ್ಳೆ ರೇಟ್ ಕೊಟ್ಟು ಅನುಕೂಲ ಆಗೋ ರೀತಿ ಮಾಡಬೇಕು. ಮೊನ್ನೆ ಇಂದರ್ಟಿಕೆಯಲ್ಲಿ ನಮ್ಮ ಹೆಸರು ಶಿವಕುಮಾರ್ ಅಂತ ಹೇಳ್ಬಿಟ್ಟು ನಾವು ಶಿರಾದಲ್ಲಿ ಶ್ರೀರಂಗ ಮಂಡಿನಲ್ಲಿ ನಾವು ಹುಣಸೆ ತಿಂದಿದ್ವಿ. ಹೋದ ವಾರ 20,000 ಇತ್ತು, ಇದು ಬೋಟು 9,000 ಇತ್ತು. ಈ ವಾರ 5,000ರಿಂದ 7,000 ಐತೆ. ಅದರಲ್ಲಿ 60 ಕೆಜಿ 30 ಕೆಜಿಗೆ 1.5 ಕೆಜಿ 2 ಕೆಜಿ ತೆಗಿತಾರೆ. ಹೀಗಾಗಿ ನಮಗೆ ತುಂಬ ಲಾಸ್ ಆಗುತ್ತೆ. ಈ ಮರ ಬಡಿಬೇಕಾದ್ರೆ 1,000 ಬೇಕು, ಆಳು 300 ರೂಪಾಯಿ ಒಂದು ಆಳು. ಹಂಗಾಗಿ ತುಂಬ ತೊಂದರೆ ಆಗುತ್ತೈತೆ. ಸರ್ಕಾರ ಇವತ್ತು ರಾಗಿಗೆ ನಾನು ಮೊನ್ನೆ 20 ಕ್ವಿಂಟಲ್ ರಾಗಿ ಕೊಟ್ಟೆ, 4,886 ರೂಪಾಯಿ ಆಯಿತು. ಅದೇ ಥರ ನಮಗೆ ಹುಣಸೆ ಹಣ್ಣ ಒಂದು ನಿಗದಿ ಮಾಡಬೇಕು ಅಂತ ಹೇಳಿ ನಾವು ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೀವಿ. ಈಗ ಪ್ರತಿಯೊಂದು ಇಲ್ಲಿ ಬಂದು ನೀವು ನೋಡಿದರೆ ಸರ್ಕಾರ ನಮ್ಮ ರೈತರೆಲ್ಲ ಊಟ ತಿಂಡಿ ತಿಂತಾನೆ ಇಲ್ಲಿ ಕಾಯ್ಕೊಂಡು ಕೂತವ್ರೆ. ಯಾಕೆ